ಕಸದಿಂದ ರಸ ನಿಡ್ಸೋಸಿಯಲ್ಲಿ ರಾಜ್ಯಕ್ಕೆ ಮಾದರಿಯಾದ ಹರ್ಮಿ ಸಾವಯವ ಗೊಬ್ಬರ ಘಟಕ. ಕಸ ಅಂದರೆ ಮುಗುಮುಚ್ಚುವ ಕಾಲ ಇದು. ಆದರೆ ಅದೇ ಕಸದಿಂದ ರೈತರ ಪಾಲಿಗೆ ಅಮೃತ ಸೃಷ್ಟಿಯಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿಡಸೋಸಿಯಲ್ಲಿ SJPN ಟ್ರಸ್ಟ್ ಕಾಲೇಜಿನ ಹರ್ಮಿ ಸಾವಯವ ಗೊಬ್ಬರ ಘಟಕ ಈಗ ರಾಜ್ಯದ ಗಮನ ಸೆಳೆದಿದ್ದು ಜೀರೋ ವೇಸ್ಟ್ ಪರಿಕಲ್ಪನೆಗೆ ಹೊಸ ಅರ್ಥ ನೀಡಿದೆ. ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಘಟಕದಲ್ಲಿ ಪ್ರತಿದಿನದ ಹಸಿ ತ್ಯಾಜ್ಯವನ್ನು ವಿಶೇಷ ಕೀಟಗಳ ಸಹಾಯದಿಂದ ಸಾವಯವ ಗೊಬ್ಬರ ಮತ್ತು ಲಿಕ್ವಿಡ್ ಸ್ಲರಿಯಾಗಿ ಪರಿವರ್ತಿಸಲಾಗುತ್ತಿದೆ. ಇಷ್ಟೊಂದು ತ್ಯಾಜ್ಯ ಸಂಸ್ಕರಣೆಯಾಗುತ್ತಿದ್ದರೂ ಯಾವುದೇ ದುರ್ವಾಸನೆ ಇಲ್ಲದಿರುವುದು ಈ ಯೋಜನೆಯ ಅಚ್ಚರಿ. ಇಲ್ಲಿ ತಯಾರಾಗುವ ಲಿಕ್ವಿಡ್ ಸ್ಲರಿ ರೈತರ ಪಾಲಿಗೆ ಸಂಜೀವಿನಿಯಾಗಿದೆ. ಸಾವಯವ ಗೊಬ್ಬರ ನೈಸರ್ಗಿಕ ಕೀಟನಾಶಕ ಮತ್ತು ಪ್ಲಾಂಟ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತಿರುವ ಈ ದ್ರವ ಗೊಬ್ಬರದಿಂದ ಈಗಾಗಲೇ 1000ಕ್ಕೂ ಹೆಚ್ಚು ರೈತರು ಉತ್ತಮ ಇಳುವರಿ ಪಡೆದಿದ್ದಾರೆ. ನಿಡಸೋಸಿಯಲ್ಲಿ ಯಶಸ್ಸು ಕಂಡ ಈ ಮಾದರಿ ಈಗ ರಾಜ್ಯದ ಇತರೆ ಭಾಗಗಳಿಗೂ ವಿಸ್ತರಿಸುತ್ತಿದೆ. ಬೆಳಗಾವಿಯಲ್ಲಿ ಬೃಹತ್ ಘಟಕ ನಿರ್ಮಾಣವಾಗುತ್ತಿದ್ದು, ಮಂಗಳೂರಿನಲ್ಲಿ 5 ಘಟಕಗಳು ಆರಂಭವಾಗಿವೆ. ಸ್ಥಳೀಯ ಸಂಸ್ಥೆಗಳು ಈ ಮಾದರಿಯನ್ನು ಅಳವಡಿಸಿಕೊಂಡರೆ ಕರ್ನಾಟಕವೇ ಜೀರೋ ವೇಸ್ಟ್ ರಾಜ್ಯವಾಗುವ ದಿನ ದೂರವಿಲ್ಲ ಎಂದು ನಿಡಸೋಸಿ ಸಿದ್ಧ ಸಂಸ್ಥಾನ ಮಠದ ಶ್ರೀಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಸಿರಗಾಮಿ, GS5 TV ಕನ್ನಡ ನ್ಯೂಸ್ ಹುಕ್ಕೇರಿ. ನಿಮ್ಗೆ ಸುರ್ಕೊಳ್ತಾರೆ, ನಾವು ಗಾಡಿಯಲ್ಲಿ ಸುರ್ಕೊಳ್ಳಲ್ರಿ. ಬಿನ್ ಸಿಸ್ಟಮ್ ಇದನ್ನು ಬಿನ್ನ ತೊಗೊಂಬರ್ತೀವ್ರಿ. ಹೊಸ ಬಿನ್ನು ವಾಶಾದ ಅವ್ರಿಗೆ ಕೊಡೋದ್ರಿ. ಕಸ ಇರೋದನ್ನ ನಮ್ಮ ಗಾಡಿ ಒಳಗೆ ಇಟ್ಕೊಳ್ಳೋದು. ನಮ್ಮ ಗಾಡಿ ಕೂಡ ನೋಡ್ಬೋದು, ನಾವು ಬರೀ ಕಸ ಅಷ್ಟೇ ತರಲ್ರಿ. ಅದನ್ನು ಅದ್ರೊಳಗೆ ತರಕಾರಿನ ತರ್ತಾವೆ, ಪ್ರಾವಿಷನ್ಸ್ ತರ್ತಾವೆ, ಅಷ್ಟೇ ಕ್ಲೀನ್ ಇದೆ. ಇವತ್ತು ಪ್ರಾಬ್ಲಮ್ ಏನು ಅಂತಂದರೆ ಕಲೆಕ್ಷನ್ ಮಾಡೋದು ದೊಡ್ಡ ಪ್ರಾಬ್ಲಮ್. ಈಗ ಅವರೆಲ್ಲ ಗಾಡಿ ಇದೇನು ನಮ್ಮ ಟ್ರ್ಯಾಕ್ಟ್ರಲ್ಲಿ ಹಾಕೊಂತರ್ತಾರೆ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಬ್ಬನೇ ಹ್ಯಾಂಡಲ್ ಮಾಡ್ಲತ್ತೆ ಈ ಬಿನ್ ಸಿಸ್ಟಮ್ ಮಾಡಿದ್ವಿ. ಹೌದು, ಅದೆಲ್ಲ ಮಿಕ್ಸ್ 20 ಲೀಟ್ರ್ ಬರ್ತೈತ್ರಿ. ನಾವು ಇಲ್ಲಿವರೆಗೂ ಸುಮಾರು 19,000 ಲೀಟ್ರ್ ಮಾರಾಟ ಮಾಡಿದ್ದೀವಿ ರೈತರಿಗೆ. 1,000 ಜನ ರೈತರು. ಈಗ ನಮ್ಮ ಹತ್ರ ಬುಕ್ಕಿಂಗ್, ಪ್ರೀ ಬುಕ್ಕಿಂಗ್. ಈಗ ನಮ್ಮ ಹತ್ರ ಸ್ಲರಿ ಇಲ್ಲರಿ, ರೈತರು ಆಲ್ರೆಡಿ ಇದಕ್ಕೆ ವಾಸನೆ ಇರ್ತದೆ. ಇದಕ್ಕೆ ವಾಸನೆ ಇರ್ತದೆ. ಇದನ್ನು ರೈತ ಯಾವ್ದು ಬೇಕಾದ್ರೆ ನೀವು ಹೊಡಿಬೋದು. ಇದು ನಿಮಗೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತೈತ್ರಿ, ಪ್ಲಾಂಟ್ ಬೋಸ್ಟರಾಗಿ ಕೆಲಸ ಮಾಡ್ತೈತಿ, ಪೆಸ್ಟಿಸೈಡ್ ಆಗಿ ಕೆಲಸ ಮಾಡ್ತೀವಿ. ಅಂದರೆ ಆಹಾರ ಪದಾರ್ಥಗಳಲ್ಲಿ ಏನು ಇರ್ತೈತ್ರಿ, ಪೌಷ್ಟಿಕಾಂಶಗಳು ಇರೋದಿಲ್ಲ. ಮತ್ತು ಇದು ಫರ್ಮೆಂಟ್ ಆಗಿರೋದ್ರಿಂದ ಇದಕ್ಕೊಂದು ವಾಸನೆ ಇರೋದ್ರಿಂದ ಈ ಹುಳುಗಳು ಹೋಗೋದು ಯಾವುದರಿಂದ ವಾಸನೆಯಿಂದ ಹೋಗ್ತಾವೆ. ಸ್ಮೆಲ್ ಐತ್ರಿ, ಫರ್ಮೆಂಟ್ ಆಗಿರ್ತೈತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿಡಸೋಸಿಯ SJPN ಟ್ರಸ್ಟ್ ಕಾಲೇಜ್ ಆವರಣದಲ್ಲಿ ನಾವಿದ್ದೀವಿ. ತಾವು ನಾನು ಹಿಂಭಾಗದಲ್ಲಿ ನೋಡ್ಬೋದು ಹರ್ಮಿ ಸಾವಯವ ಗೊಬ್ಬರ ಘಟಕ ಅಂತ ಹೇಳಿ. ಇದೊಂದು ವಿನೂತನವಾದಂಥ ಒಂದು ಕಲ್ಪನೆ ಇದು. ತಾವೆಲ್ಲರೂ ಕಸದ ಬಗ್ಗೆ ಕೇಳ್ತೀರಿ. ಕಸದಲ್ಲಿ 2 ವಿಧ, ಒಂದು ಹಸಿ ಕಸ, ಮತ್ತೊಂದು ಒಣ ಕಸ. ಇದು ಹಸಿ ಕಸವನ್ನು ಗೊಬ್ಬರ ಮಾಡುವಂಥ ಒಂದು ಘಟಕ ಇದು. ನೀವೆಲ್ಲರೂ ವರ್ಮಿ ಕಾಂಪೋಸ್ಟ್ ಅಂತ ಕೇಳಿರ್ತೀರಿ. ಇದು ಹರ್ಮಿ ಕಾಂಪೋಸ್ಟ್ ಅಂತ. ಅರ್ತ್ ವರ್ಮ್ದಿಂದ ಆಗೋದು ವರ್ಮಿ ಕಾಂಪೋಸ್ಟು. ಇದು ಹರ್ಮಿಷೆ ಇಲ್ಯೂಷನ್ಸ್ ಎನ್ನುವಂಥ ಇನ್ಸೆಕ್ಟು ಅಥವಾ BSFL ಅಂತಾರೆ. ಆ ಇನ್ಸೆಕ್ಟ್ ಮೂಲಕ ಇಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ತಾಯಿದ್ದೀವಿ. ನಮ್ಮ ಕಾಲೇಜನ್ನು ಶೂನ್ಯ ತ್ಯಾಜ್ಯ ಆವರಣ ಅನ್ನುವಂಥ ಕಾನ್ಸೆಪ್ಟಲ್ಲಿ, ಜೀರೋ ವೇಸ್ಟ್ ಕ್ಯಾಂಪಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿ ನಾವು ಈ ಗೊಬ್ಬರ ಘಟಕವನ್ನು ಮಾಡಿದ್ದೀವಿ. ಇದರ ವಿಶೇಷ ಏನು ಅಂತ ಹೇಳಿದರೆ, ಇದಕ್ಕೆ ಪ್ರತಿ ದಿವಸ ನಾವು ಸುಮಾರು ಒಂದು 200ರಿಂದ 300 kg ಕಸವನ್ನು ಇಲ್ಲಿ ಹಾಕ್ತಾಯಿದ್ದೀವಿ. ಇದರೊಳಗೆ ಈಗಾಗಲೇ 25-30 ಟನ್ ಕಸ ಇದೆ. ಆದರೆ ಯಾವುದೇ ರೀತಿಯ ವಾಸನೆ ಇಲ್ಲ. ಇದರ ವಿಶೇಷ ಅಂದರೆ ಇದು ಅತ್ಯುತ್ತಮ ಸಾವಯವ ಒಂದು ಗೊಬ್ಬರ. ಜೊತೆಗೆ ಇದರೊಳಗೆ ಬರುವಂಥ ಒಂದು ಸ್ಲರಿ, ಒಂದು ದ್ರವ, ಅದು ದ್ರವ ರೂಪದ ಗೊಬ್ಬರ ಮತ್ತು ಕೀಟನಾಶಕ ಮತ್ತು ಪ್ಲಾಂಟ್ ಬೂಸ್ಟರಾಗಿ ಕೂಡ ಅದು ಕೆಲಸ ಮಾಡ್ತಾಯಿದೆ. ಈಗಾಗಲೇ ನಮ್ಮಲ್ಲಿ ಸುಮಾರು 1,000ಕ್ಕಿಂತ ಅಧಿಕ ರೈತರು ಇಲ್ಲಿಂದ ಬರುವಂಥ ಆ ದ್ರವ ಪದಾರ್ಥದ ಗೊಬ್ಬರವನ್ನು, ಸ್ಲರಿಯನ್ನು ತೆಗೆದುಕೊಂಡು ಹೋಗಿ ಉಪಯೋಗ ಪಡೆದಿದ್ದಾರೆ. ಇಳುವರಿ ಕೂಡ ಜಾಸ್ತಿ ಆಗಿದೆ ಮತ್ತು ಇದು ಕೀಟನಾಶಕವಾಗಿಯೂ ಕೆಲಸ ಮಾಡ್ತಾಯಿದೆ. ರೈತರಿಗೆ ತುಂಬ ಅನುಕೂಲ ಆಗಿದೆ. ಈ ಗೊಬ್ಬರ ಘಟಕದ ವಾಸನೆ ರಹಿತ ಒಂದು ಗೊಬ್ಬರ ಘಟಕ ಇದು. ಜೊತೆಗೆ ಅಲ್ಲಿ ಒಂದು ಒಣ ಕಸದ ಘಟಕವನ್ನು ಕೂಡ ನಾವು ಮಾಡಿದ್ದೀವಿ.
ಪ್ಲಾಸ್ಟಿಕ್ಕು, ಪೇಪರು, ಮೆಟಲ್ಲು, ಬಾಟಲ್ಲು ಇವನ್ನೆಲ್ಲ ಸುಮಾರು ಒಂದು 25 ವೆರೈಟಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಅದನ್ನು ರೀಸೈಕ್ಲಿಂಗ್ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದೊಂದು ಪ್ರೋಟೋಟೈಪ್, ಒಂದು ಪೈಲಟ್ ಪ್ರಾಜೆಕ್ಟಲ್ಲಿ ಇದನ್ನು ನಾವು ಮಾಡಿದ್ದೀವಿ ಇಲ್ಲಿ ಜನರಿಗೆ ನೋಡಲಿಕ್ಕೆ ಅಂಥೇಳಿ. ಈಗಾಗಲೇ ಬೆಳಗಾವಲ್ಲಿ ಕೂಡ ಇದ್ರ ದೊಡ್ಡದು ಮಾಡ್ತಾಯಿದ್ದೀವಿ. ಮಂಗಳೂರಲ್ಲಿ ಕೂಡ ನಾವೊಂದು 5 ಘಟಕಗಳನ್ನ ಮಾಡಿದ್ದೀವಿ. ಸೊ ಇದು ಜನರು ಕೂಡ ಇದನ್ನು ಎಲ್ಲ ಕಡೆಗೂ ಸರ್ಕಾರ ಮತ್ತು ಜನರು, ಗ್ರಾಮ ಪಂಚಾಯಿತಿಗಳು, ಪುರಸಭೆಗಳು ಇದನ್ನೆಲ್ಲ ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇದನ್ನು ಯೋಜನೆ ಮಾಡಿ ಇಲ್ಲಿ ನಮ್ಮ ಪ್ರೋಟೋಟೈಪ್ ಒಂದು ಮಾಡಿದ್ದೀವಿ. ಜೀರೋ ವೇಸ್ಟ್ ಕ್ಯಾಂಪಸ್ ಸಕ್ಸಸ್ಫುಲ್ಲಾಗಿ ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಸೊ ಇದನ್ನು ಹೆಚ್ಚಿನ ಜನರು ಇದರ ಲಾಭವನ್ನು ಪಡೆದುಕೊಳ್ಬೋದು. ಇದು ನಮ್ಮ ನಿಡಸೋಶಿಯಲ್ಲಿ, ಬೆಳಗಾವಿ ಜಿಲ್ಲೆ ನಿಡಸೋಶಿಯಲ್ಲಿ SJPN ಕಾಲೇಜು ಆವರಣದಲ್ಲಿ ಈ ಘಟಕ ಇದೆ. ಎಲ್ಲರಿಗೂ ನಮಸ್ಕಾರ. ಈಗ ಉದಾಹರಣೆಗೆ ಈ ಸ್ಲರಿ ಏನು ಬರ್ತಾ ಇದೆ, ಇದು ನಮ್ಮ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಸೋಯಾಬೀನ್ ನಾವು ಬೆಳಿತೀವಿ, ಕಬ್ಬು ಬೆಳಿತೀವಿ, ಶೇಂಗಾ ಬೆಳಿತೀವಿ, ತರಕಾರಿ ಬೆಳಿತೀವಿ. ಒಂದೇ ಉದಾಹರಣೆ ಹೇಳೋದಾದರೆ ಸೋಯಾಬೀನ್ 1 ಎಕರೆಗೆ ಸುಮಾರು 8 ರಿಂದ 10 ಕ್ವಿಂಟಲ್ ಇಲ್ಲಿ ರೈತರು ಬೆಳೀತಾರೆ. ಆದರೆ ಈ ಸ್ಲರಿ ಸಿಂಪಡಣೆ ಮಾಡೋದ್ರಿಂದ ಸುಮಾರು 14 ರಿಂದ 18 ಕ್ವಿಂಟಾಲನ್ನು ಬೆಳೀತಾ ಇದ್ದಾರೆ. ಅಂದರೆ ಸುಮಾರು 40 ರಿಂದ 80% ಇಳುವರಿ ಜಾಸ್ತಿ ಆಗಿದೆ. ಎಕರೆಗೆ ಸುಮಾರು 20 ಲೀಟ್ರದ ಹಾಗೆ, ಅಂದರೆ 20ನೇ ದಿವಸ, 40ನೇ ದಿವಸ, 60ನೇ ದಿವಸ, ಸುಮಾರು ಅದು 3 ತಿಂಗಳ ಬೆಳೆ. ಸೊ 3 ಸಲ ಅದಕ್ಕೆ ಸಿಂಪಡಣೆ ಮಾಡಬೇಕು. 20ನೇ ದಿವಸಕ್ಕೆ 20 ಲೀಟ್ರು, 30ನೇ ದಿವಸಕ್ಕೆ 20 ಲೀಟ್ರು, ಮತ್ತು 60ನೇ ದಿವಸಕ್ಕೆ 20 ಲೀಟ್ರು. 1 ಲೀಟ್ರಿಗೆ 3 ಲೀಟ್ರ್ ನೀರು ಮಿಕ್ಸ್ ಮಾಡಿ ಇದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಿದರೆ ಸುಮಾರು 1500 ರೂಪಾಯಿ ಇದ್ರ ಕಾಸ್ಟ್ ಬರುತ್ತೆ. ಸಾಮಾನ್ಯವಾಗಿ ರಾಸಾಯನಿಕಗಳನ್ನು ಬಳಸಿದರೆ ಸುಮಾರು 8000 ರೂಪಾಯಿ ಎಕರೆಗೆ ಕಾಸ್ಟ್ ಬಂದರೆ ಇದು ಎಕರೆಗೆ 1600 ರೂಪಾಯಿ ಕಾಸ್ಟ್ ಬರ್ತಾಯಿದೆ. ಅಂದರೆ ಅವ್ರ ಕಾಸ್ಟಲ್ಲಿ ರಿಡ್ಯೂಸ್ ಆಗ್ತಾಯಿದೆ ಮತ್ತು ಇಳುವರಿ ಕೂಡ ಜಾಸ್ತಿ ಆಗ್ತಾಯಿದೆ. ಮತ್ತು ಇದೊಂದು ಸಾವಯವ, ಇದೊಂದು ಆರ್ಗ್ಯಾನಿಕ್, ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇದಕ್ಕಿಲ್ಲ. ಸೊ ಇದನ್ನು ಬಹಳಷ್ಟು ಜನ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ.